ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಗಾರ್ಬೇಜ್ ಸಿಟಿ ಆಗೋದಕ್ಕೆ ರೆಡಿ ಆಯ್ತಾ ಐಟಿ ಸಿಟಿ ಬೆಂಗಳೂರು. ಬೆಂಗಳೂರಿನ ಕಸ ಡಂಪ್ ಮಾಡೋದಕ್ಕೆ ನಿರ್ಬಂಧ. ಕಸ ಡಂಪ್ಗೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ನಿಧಿ ಕೊಡದ್ದಕ್ಕೆ ಜಿಬಿಎ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮ ಕಸ ಸಂಸ್ಕರಣಾ ಘಟಕ ಕಸದ ಲಾರಿಗಳನ್ನು ನಿಲ್ಲಿಸಿ ಜಿಬಿಎ ವಿರುದ್ಧ ಈ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಕಸ ಡಂಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸಾಲಾಗಿ ಕಸದ ಲಾರಿಗಳು ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮೂರಿಗೆ ಯಾವುದೇ ಕಾರಣಕ್ಕೂ ಕಸ ಡಂಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿಬಿಎಯ ವಿರುದ್ಧ. ಕಸ ಡಂಪ್ಗೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಕಾರಣ ಗ್ರಾಮ ಅಭಿವೃದ್ಧಿ ನಿಧಿಯನ್ನು ಕೊಟ್ಟಿಲ್ಲ ಜಿಬಿಎ ಅಂತ ಹೇಳಿ. ಸೊ ಈ ಹಿನ್ನೆಲೆ ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮ ಕಸ ಸಂಸ್ಕರಣಾ ಘಟಕದಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ ಜಿಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ ಜಿಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಡ್ಡಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳ್ಳಹಳ್ಳಿ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರು ಈಗ ಕಸದ ಲಾರಿಗಳನ್ನು ಬಂದ್ ಮಾಡಿದರೆ 100ಕ್ಕೂ ಹೆಚ್ಚು ವಾಹನಗಳು ಕಸದ ಲಾರಿಗಳು ಈಗ ಅಲ್ಲೇ ನಿಂತಿದ್ದಾವೆ. ಬಟ್ ಇಲ್ಲಿ ಕಸ ಡಂಪ್ ಮಾಡಲು ಲಾರಿಗಳು ಬರಬೇಕು, ಬಟ್ ಈಗ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ರಸ್ತೆಗೆ ಅಡ್ಡಲಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಯಾಕಂದರೆ ಆ ವಿಲೇಜ್ ಫಂಡು ಜಿಬಿ ಅಧಿಕಾರಿಗಳು ನೀಡಿಲ್ಲ. ಒಂದು ಕಡೆ ಮನವಿ ಸಹ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು, ಇದುವರೆಗೂ ನೀಡಿಲ್ಲ. ನಿನ್ನೆಯಿಂದ ಲಾರಿಗಳನ್ನ ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದರೆ. ರಸ್ತೆಯ ಮಧ್ಯದಲ್ಲಿ ಈಗ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ಗ್ರಾಮಸ್ಥರು ಇಟ್ಟಿದ್ದಾರೆ. ಯಾಕಂದರೆ ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಿತ್ತು, ಈ ಒಂದು ಫಂಡ್ ರಿಲೀಸ್ ಮಾಡಬೇಕಿತ್ತು. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಲಾರಿಗಳು ಓಡಾಡ್ತವೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ತುಂಬ ಸ್ಮೆಲ್ ನಮಗೆ ಸಹ ಆಗ್ತಿಲ್ಲ. ಹೀಗಾಗಿ ಒಂದು ಒಡಂಬಡಿಕೆ ಆಗುತ್ತೆ ಗ್ರಾಮಸ್ಥರಿಗೆ ಈ ಒಂದು ವಿಲೇಜ್ ಫಂಡ್ ವಿಚಾರವಾಗಿ. ಬಟ್ ಜಿಬಿ ಅಧಿಕಾರಿಗಳು ನೀಡಿಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ತಡೆದಿದ್ದಾರೆ. ಈಗ ರಸ್ತೆಯ ಮಧ್ಯೆ ನೋಡ್ತಿರ್ಬೋದು, 2 ಈಗ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮಾರ್ಷಲ್ಸ್ಗಳು ಸಹ ಬಂದಿದ್ದಾರೆ. ಯಾಕಂದರೆ ಇದು ಗ್ರಾಮಸ್ಥರ ಒಂದು ಕಡೆ ಬೇಡಿಕೆ, ಒತ್ತಾಯ. ಜಿಬಿ ಅಧಿಕಾರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಇದುವರೆಗೂ ಗ್ರಾಮಸ್ಥರ ಜೊತೆ ಒಂದು ಕಡೆ ಮನವೊಲಿಸಲು
ಮಾಡಲು ಮುಂದಾಗಿಲ್ಲ. ಈ ಒಂದು ಹಣ ಬಿಡುಗಡೆ ವಿಚಾರವಾಗಿ ಇದುವರೆಗೂ ಮಾತಾಡಿಲ್ಲ ಜಿ ಬಿ ಅಧಿಕಾರಿಗಳಾಯಿತು ಮತ್ತು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಾಯಿತು. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೆಂಗಳೂರು ಕಸದ ಸಮಸ್ಯೆಯಿಂದ ತುಂಬ ಬಳಲುತ್ತಿದೆ. ಈ ಥರ ಸಮಸ್ಯೆ ಆದರೆ ಗಾರ್ಬೇಜ್ ಸಿಟಿ ಆಗ್ಬೋದು, ಕಸ ಎಲ್ಲೆಂದರಲ್ಲಿ ಬೆಂಗಳೂರಲ್ಲಿ ಕಾಣ್ಬೋದು. ಸದ್ಯಕ್ಕೆ ಇದೀಗ 2 ಗ್ರಾಮಸ್ಥರು ಬಂದು ಮಿಟಗನಹಳ್ಳಿ ಮತ್ತು ಬೆಳ್ಳೆಹಳ್ಳಿ ಗ್ರಾಮಸ್ಥರು ಬಂದು ರೋಡ್ ಮಧ್ಯೆ, ರಸ್ತೆಯ ಮಧ್ಯೆ ಇದೀಗ ಟ್ರಾಲಿ ತಂದು ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಬೇಗ ಜಿ ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ರೀತಿ ನಾಳೆಯೂ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ಬೋದು, ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಯಾಕಂದರೆ ಎಲ್ಲೆಂದರಲ್ಲಿ ಲಾರಿಗಳು ನಿಂತಿದ್ದಾವೆ, ಇಲ್ಲಿ 100ಕ್ಕೆ ಹೆಚ್ಚು ಲಾರಿಗಳು ನಿಂತಿದ್ದಾವೆ, ವಾರ್ಡ್ಗಳಲ್ಲಿ ಲಾರಿಗಳು ನಿಂತಿದ್ದಾವೆ. ಇದೀಗ ಗ್ರಾಮಸ್ಥರು ಬಂದು ರಸ್ತೆಯ ಮಧ್ಯೆ ಟ್ರ್ಯಾಕ್ಟರ್ ಟ್ರಾಲಿ ತಂದು ನಿಲ್ಲಿಸಿದ್ದಾರೆ. ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಜೊತೆ ಮಾತುಕತೆ ಆಡಿ ಈ ಒಂದು ಸಮಸ್ಯೆಗೆ ಮುಕ್ತಿ ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಗಾರ್ಬೇಜ್ ಸಿಟಿ ಆಗೋದಕ್ಕೆ ರೆಡಿ ಆಯ್ತಾ IT ಸಿಟಿ ಬೆಂಗಳೂರು. ಬೆಂಗಳೂರಿನ ಕಸ ಡಂಪ್ ಮಾಡೋದಕ್ಕೆ ನಿರ್ಬಂಧ. ಕಸ ಡಂಪ್ಗೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ನಿಧಿ ಕೊಡದ್ದಕ್ಕೆ GBA ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮ ಕಸ ಸಂಸ್ಕರಣಾ ಘಟಕ ಕಸದ ಲಾರಿಗಳನ್ನು ನಿಲ್ಲಿಸಿ GBA ವಿರುದ್ಧ ಈ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಕಸ ಡಂಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸಾಲಾಗಿ ಕಸದ ಲಾರಿಗಳು ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮೂರಿಗೆ ಯಾವುದೇ ಕಾರಣಕ್ಕೂ ಕಸ ಡಂಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ GBAಯ ವಿರುದ್ಧ. ಕಸ ಡಂಪ್ಗೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಕಾರಣ ಗ್ರಾಮ ಅಭಿವೃದ್ಧಿ ನಿಧಿಯನ್ನು ಕೊಟ್ಟಿಲ್ಲ GBA ಅಂತ ಹೇಳಿ. ಸೊ ಈ ಹಿನ್ನೆಲೆ ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮ ಕಸ ಸಂಸ್ಕರಣಾ ಘಟಕದಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಟಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, 100 ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. GB ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು 100 ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ 100 ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಡ್ಡಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ